ವೆಲ್ಕಮ್ ಬ್ಯಾಕ್ ಟು ಸ್ನೇಹಾಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇಬಿ ಕಾರ್ನ್ ಮಂಚೂರಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ನಾನು ಕಾರ್ನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇರುತ್ತೆ, ಎಳೆದಾಗಿರುತ್ತಲ್ಲ, ಅದನ್ನೆಲ್ಲ ಒಂದರಲ್ಲಿ 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿದ್ದೀನಿ. ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ವಿನೆಗರ್, ಸೋಯಾ ಸಾಸ್, ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಇದು ಟೊಮೆಟೊ ಸಾಸು. ಇದು 3/4 ಭಾಗ ಕಾರ್ನ್ ಫ್ಲವರ್, 1/4 ಭಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಸೋಡಾ ಪುಡಿ ಹಾಕ್ತೀನಿ. ಖಾರದ ಪುಡಿ 1 ಸ್ಪೂನ್ ಹಾಕ್ತಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿ. ನಮಗೆ ಖಾರ ಸ್ವಲ್ಪ ಕಡಿಮೆ ಇರಲಿ ಅದಕ್ಕೆ 1 ಸ್ಪೂನ್ ಹಾಕಿದ್ದೀನಿ. ಖಾರ ನಿಮ್ಮಿಷ್ಟ, ನಿಮಗೆ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಹಾಕಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಿ. ಇದೆಲ್ಲ ಒಂದು ಸಲ ಡ್ರೈ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಡ್ರೈ ಮಿಕ್ಸ್ ಆದಮೇಲೆ ಮತ್ತೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಈ ಥರ ಇರಬೇಕು ಅದು. ಆಯಿಲ್ ಕಾದಿದೆ, ಅವು ಡಿಪ್ ಮಾಡಿ ಬಿಡಬೇಕು ಎಣ್ಣೆಯಲ್ಲಿ. ಅವು ಫುಲ್ ರೋಸ್ಟ್ ಆಗೋ ಮಟ್ಟ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಅವು ಮೆತ್ತಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ರೋಸ್ಟ್ ಆಗೋ ಮಟ್ಟ ಮಾಡಬೇಕು. ರೋಸ್ಟ್ ಆದರೆ ಆಮೇಲೆ ನಾವು ಮತ್ತೆ ಗ್ರೇವಿ ಮಾಡ್ತೀವಲ್ಲ, ಆವಾಗ ಮೆತ್ತಗಾಗ್ಬಿಡ್ತವೆ. ಸ್ವಲ್ಪ ರೋಸ್ಟ್ ಇದ್ರೆ ಆಮೇಲೆ ಗ್ರೇವಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಆಕತಿ. ಇಲ್ಲಾಂದರೆ ಮೆತ್ತಗೆ ಆಗ್ಬಿಡುತ್ತೆ ಅದು. ನೋಡಿ, ಈ ಥರ ರೋಸ್ಟ್ ಆಗಬೇಕು. ಇದಾಗಿದೆ, ತೆಗಿತೀನಿ.
ಇನ್ನೊಂದು ಪಾತ್ರೆಗೆ ಆಯಿಲ್ ಇಟ್ಕೊಂಡಿದ್ದೀನಿ, ಅದು ಒಗ್ಗರಣೆ ಕೊಟ್ಕೊತೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಇವು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ. ಇವೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ಎಣ್ಣೆಲಿ ಚೆನ್ನಾಗಿ. ನೋಡಿ ಇವಾಗ ಆಗಿದೆ. ಸೋಯಾ ಸಾಸ್ ಹಾಕ್ತೀನಿ ನಾನು. ಇದು ಸ್ವಲ್ಪ ನೋಡಿ ಹಾಕಿ, ಇದು ಉಪ್ಪು ಇರುತ್ತಲ್ಲ, ಮತ್ತು ನಾವು ಉಪ್ಪು ಹಾಕ್ಬಿಡ್ತೀವಲ್ಲ, ಉಪ್ಪು ಆಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಸೋಯಾ ಸಾಸ್ ನೋಡ್ಕೊಂಡು ಹಾಕಿ. ಇದು ವಿನೆಗರ್. ಇದು ಕಾರ್ನ್ ಫ್ಲವರ್ 1 ಸ್ಪೂನ್ ತೊಗೊಂಡು ಅದಕ್ಕೆ ನೀರು ಹಾಕಿ ಕಲಸಿದ್ದೀನಿ. ಈ ಥರ ಹಾಕೋದ್ರಿಂದ ಅದು ಗ್ರೇವಿ ಥರ ಆಗುತ್ತೆ. ಅದು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿ ಅದು ಎಲ್ಲವಕ್ಕೂ ಮಂಚೂರಿಗೆ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಾಂದ್ರೆ ಅದು ಬರೀ ಡ್ರೈ ಥರ ಆದರೆ ಚೆನ್ನಾಗಿ ಹಿಡಿಯಲ್ಲ ಅಂತ ಈ ಥರ ಮಾಡಿ ಹಾಕಿದ್ದೀನಿ. ಈ ಗ್ರೇವಿ ಥರ ಆದರೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಸ್ವಲ್ಪ ಹಾಕಿದಾಗ ಕಡಿಮೆ ಉರಿ ಇಟ್ಕೊಂಡು ಅದನ್ನು ಬೇಯಿಸ್ಕೋಬೇಕು, ಇಲ್ಲಾಂದರೆ ಅದು ಗಟ್ಟಿಯಾಗಿಬಿಡುತ್ತೆ ಜಲ್ದಿ. ಇವಾಗ ಟೊಮೆಟೊ ಸಾಸ್ ಹಾಕ್ತೀನಿ. ಚಿಲ್ಲಿ ಸಾಸು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಆಗಬೇಕು, ಅದು ಗ್ರೇವಿ ಥರ ಆದರೆ ಅವು ಮಂಚೂರಿ ಹಾಕ್ತೀವಲ್ಲ ಅವಾಗ ಚೆನ್ನಾಗಾಗುತ್ತೆ. ಅದು ಎಲ್ಲದಕ್ಕೂ ಸಮವಾಗಿ ಅಂಟುತ್ತೆ ಅಲ್ಲ, ಇಲ್ಲಾಂದರೆ ಡ್ರೈ ಥರ ಆಗಿಬಿಡುತ್ತೆ. ನಾನು ಉಪ್ಪು ಹಾಕಿದ್ದಿಲ್ಲ, ಇವಾಗ ಉಪ್ಪು ಹಾಕ್ತೀನಿ. ಫ್ರೆಂಡ್ಸ್, ಇವಾಗ ಮೆಕ್ಕೆಜೋಳದ ಸೀಸನ್ ಅಲ್ಲ, ಇವಾಗ ಸಿಗುತ್ತೆ ಈ ಥರ ಸ್ವೀಟ್ ಕಾರ್ನ್. ಇದು ಕಾರ್ನ್ಗಳು ಎಳೆವು, ಅದು ಇವಾಗ ತಂದು ಮಾಡ್ಕೋಬೇಕು, ಇಲ್ಲಾಂದ್ರೆ ಆಮೇಲೆ ಸೀಸನ್ ಮುಗಿದ್ಮೇಲೆ ಸಿಗೋಲ್ಲ ಅವು. ಇವಾಗ ಸೀಸನ್ ಐತಲ್ಲ, ಇವಾಗ ಸಿಗುತ್ತೆ. ಇವಾಗ ತಂದು ಅದರಲ್ಲಿ ಏನೇನು ಐಟಮ್ಸ್ ಇರುತ್ತೆ ಎಲ್ಲ ಮಾಡ್ಬೋದು ನಾವು. ಇದ್ರದ್ದು ಪಲ್ಯನೂ ಮಾಡ್ತಾರೆ, ಅದು ಚೆನ್ನಾಗಾಗುತ್ತೆ. ಪಲ್ಯ ಮಾಡ್ತಾರೆ, ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮಾಡ್ತೀವಿ ಅದೇ ಥರನೇ ಇವನು ಮಾಡ್ತಾರೆ. ಇದು ಇದಕ್ಕಿಂತ ಚೆನ್ನಾಗಿರುತ್ತೆ ಅದು. ಅದು ಒಂದು ಸಲ ಮಾಡ್ತೀನಿ ನಾನು. ನೋಡಿ ಇವೆಲ್ಲ ಹಾಕ್ತೀನಿ ಇವಾಗ.
ನೋಡಿ ಎಲ್ಲ ಮಿಕ್ಸ್ ಆಗಿದೆ. ನಾನು ಇವಾಗ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಎಲ್ಲದನ್ನು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. केसरिया तेरा इश्क है मिया, रंग जाऊं जो मैं हाथ. Thanks for watching friends.